ಅಮೂಲ್ಯ ಅವರ ಆ್ಯಂಕರ್ ಕೂಡ ಹೌದು. ಈಗ ನಾವು ಪಾಡ್ಕ್ಯಾಸ್ಟಲ್ಲಿ ಕೂತಿರೋದ್ರೆ ಈ ಪಾಡ್ಕ್ಯಾಸ್ಟ್ನ ಹಂಗೆ ವೆಲ್ಕಮ್ ಮಾಡಿ ನೋಡೋಣ, ಹೆಂಗೆ ವೆಲ್ಕಮ್ ಮಾಡ್ತೀರಾ ನೋಡಿ. ಆ್ಯಂಕರ್ಗೆ ಆ್ಯಂಕರ್ ಟೆಸ್ಟ್ ಕೊಡ್ತಾ ಇದ್ದಾರೆ. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಇವತ್ತು ನನ್ನ ಜೊತೆ ಇದ್ದಾರೆ ತುಂಬ ಅತ್ಯದ್ಭುತವಾಗಿ ನಿರೂಪಣೆ ಮಾಡುವಂತಹ ನಿರೂಪಕಿ, ಬಟ್ಟಲು ಗಣ್ಣಿನ ಸುಂದರಿ ನಮ್ಮ ಹಂಗೆ ಇಲ್ಲ, ಚೆನ್ನಾಗಿದೆ ಅವ್ರ ಕಣ್ಗಳು ಚೆನ್ನಾಗಿದೆ, ಅದಕ್ಕೆ ಹಂಗೆ ಒಂದು ಇದನ್ನೆಲ್ಲ ಪ್ರಾಸತ ಹೆಂಗಿದೆ. ನೆಕ್ಸ್ಟ್ ಪ್ಲೀಸ್ ಹೇಳಿ, ನೆಕ್ಸ್ಟ್ ಏನ್ ಬೇಕು? ಅದೇ ಪಾಡ್ಕಾಸ್ಟ್ ವೆಲ್ಕಮ್ ಮಾಡ್ಲಿಲ್ಲ, ಕಣ್ಣಿಗೆ ಅಷ್ಟೇ ನಿಲ್ಸಿದ್ರಿ ಅಲ್ಲಿಂದ. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಇವತ್ತು ನನ್ನ ಜೊತೆ ಇದ್ದಾರೆ ತುಂಬ ಮುದ್ದಾಗಿ ಮಾತಾಡುವಂತಹ, ತುಂಬ ನೋಡಕ್ಕೂ ತುಂಬ ಅತ್ಯಂತ ಸುಂದರವಾಗಿರುವಂತಹ ನಿರೂಪಕಿ. ಇವರು ಮಾಡಕ್ಕೆ ಬಿಡ್ತಿಲ್ಲ ಗುರುವರು, ಹೋಸ್ಟ್ ಮಾಡಕ್ಕೆ ಬಿಡ್ತಿಲ್ಲ. ಮಾಡಕ್ಕೆ ಅಂದ್ರೆ ಜನ ಏನೇನೋ ಅನ್ಕೊಂಡ್ಬಿಡ್ತಾರೆ, ಕಷ್ಟ. ನಿಜವಾಗ್ಲೂ ಕಟ್ ಗೈಸ್. ಓಕೆ, ಲಾಸ್ಟ್ ಟೇಕ್ ಹಾಕಿದ್ರು ಪರವಾಗಿಲ್ಲ, ನೇರ ನೋಡಿ. ಲಾಸ್ಟ್ ಟೇಕ್. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ನನ್ನ ಜೊತೆ ಇದ್ದಾರೆ ತುಂಬ ಪಟ ಅಂತ ಮಾತಾಡುವಂತಹ ಅದ್ಭುತವಾದ ನಿರೂಪಕಿ ಅಂತಲೇ ಹೇಳ್ಬೋದು, ಮೋನಿಕಾ ಅವರು. ಇವರು ಅಷ್ಟೇ ಆಡು ಮುಟ್ಟದ ಸೊಪ್ಪಿಲ್ಲ ಥರ ಎಲ್ಲ ಚಾನೆಲ್ಸಲ್ಲೂ ನಿರೂಪಣೆ ಮಾಡಿ ಬಂದಿರೋವಂಥವ್ರು. ತುಂಬ ದೊಡ್ಡ ಸ್ಟೇಜಲ್ಲಿ, ದೊಡ್ಡ ವೇದಿಕೆಗಳಲ್ಲಿ ಇವರ ಒಂದು ನಿರೂಪಣೆ ನೋಡಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಅವ್ರಿಗೆ ಆ ಒಂದು ಸದಾವಕಾಶ ದೇವರು ಕೊಡಲಿ, ನಮ್ಮ ಆಂಜನೇಯ ಬ್ಲೆಸ್ ಮಾಡಲಿ ಅವ್ರಿಗೆ ಆದಷ್ಟು ಬೇಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಮಾಡಿ, ಅಷ್ಟೇ ವೆಲ್ಕಮ್. ಬಟ್ ಗ್ರೇಟ್, ಐ ಥಿಂಕ್ ಎಷ್ಟು ಪಟ ಅಂತ ಮಾತಾಡ್ತೀರಾ ವಿತೌಟ್ ಟೇಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಗುಡ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ಚೆನ್ನಾಗಿದೆ, ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು. ಹಾಕ್ಬೇಕು ನೀವು. ಖಂಡಿತ. ಎಲ್ಲ ನಮ್ಮ ಕರ್ನಾಟಕ ಟಿವಿ ಚಾನೆಲ್ ಅವರ ಮೇಲೆ ಡಿಪೆಂಡ್. ಇನ್ನೊಂದು ವಿಷಯ ಗೊತ್ತಾ, ನನ್ನ ಬಾಯಲ್ಲಿ ಮತ್ತಿ ಇದೆ, ನಾನು ಹೇಳಿದ್ ನಿಜ ಆಗೇ ಆಗತ್ತೆ. ಒಂದಿನ ಇವ್ರು ದೊಡ್ಡ ಆಂಕರ್ ಆಗೇ ಆಗ್ತಾರೆ. ಸುಳ್ಳು ಹೇಳ್ತಿಲ್ಲ. ನನ್ನ ಪಾಲಿನ ದೇವರು ನನ್ನ ಎದುರನ್ನೇ ಇದೆಲ್ಲ ಬೇಡ ಅಂದ್ರೆ ಅದು ಅಷ್ಟೇ. ಅದಕ್ಕೆ ನಾನು ಯೂಶಲಿ ನಿಮ್ಗೆ ಗೊತ್ತಾ, ನಾನು ಬೈಬೇಕಾದ್ರೆ ಯೋಚನೆ ಮಾಡ್ತೀನಿ, ಯಾಕಂದ್ರೆ ನಾನು ಹೇಳಿದ್ರೆ ಹಂಗೆ ಆಗ್ಬಿಡತ್ತೆ. ಅದು ಮಚ್ಚೆ ಅಂತಾರೆ ಗೊತ್ತಾ, ಬಾಯಲ್ಲಿ ಮಚ್ಚೆ ಇದೆ. ಸುಮ್ನಿರಮ್ಮ, ನೀನು ಹೇಳ್ದಂಗೆ. ನೀವು ನೋಡ್ಕೊಂಡಿದ್ದೀರಾ? ಕಾಣಲ್ಲ ಅಲ್ವಾ? ಹೆಂಗ್ ನೋಡ್ಕೊಳಕಾಗತ್ತೆ? ಸಾರಿ, ಯಾಕೆ ಕಾಣಲ್ಲ? ಮಿರರ್ ಮುಂದೆ ನಿಂತ್ಕೊಂಡೆ ಕಾಣಿಸ್ತದೆ. ಅಂದ್ರೆ ತುಂಬಾ ಅದು ಡೆಪ್ತ್, ಅಂದ್ರೆ ತುಂಬಾ ಡೆಪ್ತ್ಫುಲ್ಲಿ ಗೊತ್ತಾಗಲ್ಲ. ಬಟ್ ಇದೆಯಾ? ಇದೆ. ಹಾಗಾದ್ರೆ ಇನ್ನೊಂದು ಆಫ್ ಸ್ಕ್ರೀನ್ ಅಲ್ಲಿ ಇನ್ನೊಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಆಡೋಣ ಈಗ. ಸೊ ಆಂಕರಿಂಗ್ ಜರ್ನಿನೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಮೂಲ್ಯ ಅವರೇ. ಅಂದ್ರೆ ಎಲ್ಲಾ ಕಡೆ ಕಾಣಿಸ್ಕೊಂತೀರಾ. ಆಂಕರ್ ಅಮೂಲ್ಯ, ಬ್ರ್ಯಾಂಡ್ ಅಂಬಾಸಿಡರ್ ಅಮೂಲ್ಯ, ಅಸಿಸ್ಟೆಂಟ್ ಡೈರೆಕ್ಟರ್ ಅಮೂಲ್ಯ, ನಟಿ ಅಮೂಲ್ಯ. ವಾವ್, ಎಷ್ಟೆಷ್ಟು ಡೆಸಿಗ್ನೇಷನ್ಸ್ ಅಲ್ವಾ. ಸೊ ಈ ಥರ ಕೇಳೋಕ್ಕೂ ಖುಷಿ ಆಗುತ್ತೆ, ಅಂದರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇದಾದ ನಂತರದಲ್ಲಿ ಅಮೂಲ್ಯ ಅವರು ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಏನು ನೋಡ್ತಾ ಇದ್ದಾರೆ? ಅಫ್ಕೋರ್ಸ್ ಈ ಬಿಗ್ ಬಾಸ್ ಬರ್ತಾ ಇದೆ. ಆ್ಯಂಡ್ ಎಲ್ಲ ಸೀಸನ್ಸ್ ಟೈಮ್ನಲ್ಲೂ ನಮಗೊಂದಷ್ಟು ಸಂಭಾವ್ಯ ಪಟ್ಟಿ ಅಂತ ನಮ್ಮ ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ಈ ಪೇಜಸ್ಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡುತ್ತೆ. ಸೊ ಅವಾಗ ಆಲ್ಮೋಸ್ಟ್ ನಿಮ್ಮ ಹೆಸರುಗಳನ್ನ ಕೇಳ್ತಾ ಇರ್ತೀವಿ ನಾವು, ಈ ಥರ ಅಮೂಲ್ಯ ಅವ್ರು ಬರ್ತಾರೆ ಅನ್ನೋ ಥರ. ಸೊ ಆ ಥರ ಇದ್ದಾಗ ಈ ಸಲ ಏನಾದ್ರು ಬರೋ ಚಾನ್ಸಸ್ ಇದೆಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸುದೀಪ್ ಸರ್ ಮತ್ತೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನಾದ್ರು ಆಪ್ಷನ್ ಅಂತ ಬಂತು ಅಂದರೆ ಬಿಗ್ ಬಾಸ್ದು ಏನು ಮಾಡ್ತೀರಾ ಅಮೂಲ್ಯ ಅವರೇ? ಬಿಗ್ ಬಾಸ್ ಎಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನೀವು ಹೇಳ್ದಾಗೆ ನನಗೆ ಒಂದು ವೇದಿಕೆ ಬೇಕು ಅಮೂಲ್ಯ ಏನು ಅಂತ ಹೇಳಕ್ಕೆ. ಆ್ಯಂಡ್ ಒಂದಷ್ಟು ನಾನು ಕೆಲವ್ರಿಗೆ ಸಹಾಯ ಮಾಡುವಂಥ ಒಂದು ಇಂಟೆನ್ಷನ್ ಇದೆ. ಸೊ ದುಡ್ಡು ಸಿಕ್ಕಿದ್ರೆ ಅದರಿಂದ ಅವ್ರಿಗೆ ಸಹಾಯ ಮಾಡ್ಬೋದು, ಅವ್ರ ಕಷ್ಟಗಳು ಕಳಿಬೋದು. ಮತ್ತು ಒಂದು ವೃದ್ಧಾಶ್ರಮ ಇದೆ, ಅದಕ್ಕೆ ನಾನು ಫಂಡ್ ಕೊಡ್ಬೋದು, ಏನೋ ಒಂದು ಸಹಾಯ ಆಗುತ್ತೆ. ಸೊ ಗೆದ್ರೆ ಹೋದರೆ ನನ್ನನ್ನು ನಾನೇನು ಆ್ಯಕ್ಚುಲಿ ಅಮೂಲ್ಯ ಏನು ಅನ್ನೋದನ್ನ ಗೊತ್ತು ಮಾಡಿಸ್ಬೋದು. ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾಟಕ ಮಾಡೋದಂತ ಅಲ್ಲ, ನಾನು ಏನಿದನೋ ಅದು ಗೊತ್ತಾಗುತ್ತೆ. ಈಗ ಭರ್ಜರಿ ಬ್ಯಾಚುಲರ್ಸಲ್ಲಿ ನಾನು ಏನಿದೆ ಜನಕ್ಕೆ ಗೊತ್ತಾಗಿಲ್ಲ, ಯಾರು ಕ್ಯಾರೆಕ್ಟರು ಗೊತ್ತಾಗಲ್ಲ. ಒಂದು ರಿಯಾಲಿಟಿ ಶೋ ಇಂದ ನಿಮ್ಗೆ ಗೊತ್ತಾಗ್ಬಿಡಲ್ಲ. ಅದು ನಿಮಗೆ ಎಷ್ಟಿತ್ತು, ಅದು 3 months ಇದ್ರು ಅದು ವಾರಕ್ಕೆ 2 ದಿನ ಟೆಲಿಕಾಸ್ಟ್ ಆಗುವಂಥ ಪ್ರೋಗ್ರಾಮು. ಬಿಗ್ ಬಾಸ್ ಇಸ್ ಸಮಥಿಂಗ್ ವೆರಿ ಹ್ಯೂಜ್. ನಿಮಗೆ ಕರ್ನಾಟಕದ ಮನೆಗೂ, ಬರೀ ಕರ್ನಾಟಕ ಅಲ್ಲ, ಬೇರೆ ದೇಶದಲ್ಲಿರೋರು ಕೂಡ ನೋಡ್ತಾ ಇರ್ತಾರೆ OTT ಪ್ಲಾಟ್ಫಾರ್ಮಲ್ಲಿ. ಸೊ ನಿಮಗೆ ಕರ್ನಾಟಕದ ಮನ ಮುಟ್ಟುವಂತಹ ಏಕೈಕ ಒಂದು ರಿಯಾಲಿಟಿ ಶೋ ಅಂತ ಅಂದರೆ ಅದು ಬಿಗ್ ಬಾಸ್. ಅದರಲ್ಲೂ ನಮ್ಮ ಸುದೀಪ್ ಸರ್ ಇರೋವಂಥದ್ದು. ಆ್ಯಂಡ್ ಮತ್ತೆ ಅವರೇ ಹೋಸ್ಟ್ ಮಾಡ್ತಿರೋದು ನನಗೂ ತುಂಬ ಖುಷಿ ಆಯಿತು. ಅವರ ಸಾರಥ್ಯದಲ್ಲಿ ಮೂಡಿ ಬರುವಂತಹ ಏಕೈಕ ವೆರಿ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ವಾ. ಆ ಮನೆಗೆ ಯಾರೇ ಹೋದರೂ 100% ಐದರ್ ಅವರು ಸೀರಿಯಲ್ ಮಾಡಿರಲಿ, ಸಿನಿಮಾ ಮಾಡಿರಲಿ, ಏನು ಮಾಡಿದ್ರು ಮಾಡಿಲ್ಲ ಅಂದ್ರೂ
ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಫೇಮ್ ಅಪ್ಪ. ಯಾಕೆ ಗೊತ್ತಾ, ನಾನು ಇಲ್ಲಿ ಫೇಮ್ ಸಿಗುತ್ತೆ ಅಂತ ನಾನು ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ಫೇಮ್ ಇಸ್ ಸಮಥಿಂಗ್ ಎಲ್ಸ್. ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನರಿಗೆ ಗೊತ್ತಾಗುತ್ತೆ. ಈಗ ಎಲ್ಲೋ ಒಂದ್ ಕಡೆ ಕೆಲವರು ಅನ್ಕೊಂಡಿರ್ಬೋದು, ಓಕೆ ಓ ಇವ್ರೇನಾರು ಈ ಥರನಾ, ಅಥವಾ ಇವಳಿಗೆ ನಿಜ ಅಯ್ಯೋ ಪಾಪನಾ ಅನ್ನೋ ಅಂಥದ್ದು ಇರುತ್ತೆ, ಅಥವಾ ಇವಳು ನಿಜ ಸ್ಟ್ರೇಟ್ ಫಾರ್ವರ್ಡಾ ಅನ್ನೋ ಕ್ವೆಶನ್ಸ್ ಇರುತ್ತೆ. ಸೊ ನಿಜವಾಗ್ಲೂ ಏನು ಅನ್ನೋದು ಅವ್ರವ್ರ ಬಂಡವಾಳ ಏನು ಅನ್ನೋವಂಥದ್ದು ಈ ಬಿಗ್ ಬಾಸ್ ಮನೇಲೆ ರಿವೀಲ್ ಆಗೋದು. ಯಾಕಂದ್ರೆ 24 hours ಯಾರು ಮುಖವಾಡ ಹಾಕೊಂಡಂತೂ ಇರಕ್ಕೆ ಕರೆಕ್ಟ್. ಆ ರಿಯಾಲಿಟಿ ಶೋ ನೀವು ಹಾಕೋಬೋದೇನೋ, 24 hours ನಿಮ್ಗೆ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ, ನಿಮ್ದು ಒಂದೊಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಿರುತ್ತೆ, ಹೆಂಗಿದ್ರು ಕ್ಯಾಪ್ಚರ್ ಆಗ್ತಿರುತ್ತೆ. ಹೆಂಗೆ ಮೇಕಪ್ ಹಾಕೊಳ್ಳೋದು, ಏನೋದು, ಮತ್ತೊಂದು ವಾಶ್ರೂಮ್ಗೆ ಹೋಗೋದು ಅಂದ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಆಗ್ತಿರುತ್ತೆ. ಸೊ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ. ನೀವು ಒಂದ್ಸರಿ ನಾಟಕ ಮಾಡ್ಬೋದು, ಒಂದಿನ, ಒಂದು ವಾರ, ಅಪ್ಪಬ್ಬ 1 ತಿಂಗಳು ಅಂತ ಗುಡ್ ಆಕ್ಟರ್ ಆದ್ರೆ. ಆಮೇಲೆ ಆಗಲ್ಲ ನಿಮ್ಗೆ, ನೀವೇ ಬೇಸತ್ತೋಗ್ಬಿಡ್ತೀರಾ, ಕ್ಯಾಮ್ರಾಗಳೇ ಫ್ರೆಂಡ್ಸ್ ಆಗ್ಬಿಟ್ಟಿರ್ತವೆ. ನೀವೇ ನಾನು ಹೆಂಗಿದ್ದೀನೋ ಹಂಗಿರ್ತೀನಿ ಗುರು ಅನ್ನೋ ಅಂಥದ್ದು. ಸೊ ಅಷ್ಟೇ ಬೇಸಿಕಲಿ ನಂಗೆ ಫಸ್ಟ್ ಆಫ್ ಆಲ್ ನಾಟಕ ಮಾಡೋಕ್ಕೆ ಬರಲ್ಲ, ಬಕೆಟ್ ಹಿಡಿಯೋಕ್ಕೆ ಬರಲ್ಲ, ನಾನು ಇರೋದೇ ಹಿಂಗೆ. ನಾನು ಅಲ್ಲೂ ಹಂಗೆ ಇರ್ತೀನಿ, ನಂಗೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಆ ವೇದಿಕೆ ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಮೇ ಬಿ ಅದು ಪರಿಪೂರ್ಣತೆ ಸಿಕ್ಕಂಗೆ ಅಂತ. ಅಗೇನ್ ನಾಟ್ ಫಾರ್ ಫೇಮ್. ಯಾಕೆ ಗೊತ್ತಾ, ಈಗ ನಿಮ್ಗೊಂದ್ 2-3 ರೀಲ್ ಮಾಡಿ ಅದು ವೈರಲ್ ಆದ್ರೂ ಅವ್ರಿಗೆ ಫೇಮ್ ಸಿಗುತ್ತೆ, ಫ್ಯಾನ್ಸ್ ಇರ್ತಾರೆ. ಅದಲ್ಲ, ನಿಮ್ ವ್ಯಕ್ತಿತ್ವನ ತೋರ್ಪಡಿಸೋದಕ್ಕೆ ಒಂದು ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಐ ವಿಲ್ ಗೋ. ವಾವ್. ಸೊ ಐ ಥಿಂಕ್ ಬಿಗ್ ಬಾಸ್ ಅವ್ರಿಗೆ ಆಲ್ರೆಡಿ ಒಂದು ಕಂಟೆಸ್ಟೆಂಟ್ ಸಿಕ್ಬಿಟ್ಟಿದ್ದಾರೆ ನೋಡಿ. ಸೊ ಬಡಿಯಾ ಇನ್ನು ನಂಗೇನು ಕಾಲ್ಗಿಲ್ಲ, ಏನು ಬಂದಿಲ್ಲ. ಕಾಲ್ ಬಂದಿಲ್ಲ, ಬರುತ್ತೆ ಈಗ ಹೇಳಿದೀವಲ್ವಾ, ಬರುತ್ತೆ. ಬಟ್ ನೀವು ಅಮೂಲ್ಯ ಅವರ ಜೊತೆಗೆ ನೀವು ಟ್ರ್ಯಾಕ್ ಸಿಂಗರ್ ಕೂಡ ಅಂತ ನಾವು ಕೇಳ್ಪಟ್ವಿ. ಸೊ ಕಿರಾತಕ ಮೂವಿನಲ್ಲಿ ಒಂದು ಟ್ರ್ಯಾಕ್ಗೆ ಹಾಡಿರುವಂಥದ್ದು, ಅಂದ್ರೆ ನೀವು ಸಿಂಗರ್ ಕೂಡ ಹೌದು. ಯಪ್ಪ ಏನು ಎಲ್ಲ ಅಮೂಲ್ಯ ಅವರಂದ್ರೆ ಎಲ್ಲ, ಏನಿಲ್ಲ ಟ್ಯಾಲೆಂಟ್ ಅಮೂಲ್ಯ ಅವರಲ್ಲಿ, ಎಂಥದಿಲ್ಲ, ಎಲ್ಲರೂ ಇದೆ. ಡ್ಯಾನ್ಸು ಮಾಡ್ತಾರೆ, ಹಾಡು ಆಡ್ತಾರೆ, ಹಿಂಗೇನ್ ಎಲ್ಲ ಇನ್ನೇನೋ ಉಳ್ಸೇ ಇಲ್ಲ. ಸೊ ನೀವೊಂದು ಹಾಡಾಡ್ಬೇಕು ನಮಗೋಸ್ಕರ, 2 lines. ಇಲ್ಲ, ಏನ್ ಗೊತ್ತಾ ಅಂದ್ರೆ, ನಾನು ನಿಜವಾಗ್ಲೂ ಅಂತ ಅದ್ಭುತವಾದ ಗಾಯಕಿ ಖಂಡಿತ ಅಲ್ಲ. ನಮ್ಮ ನಡುವೆ ತುಂಬಾ ಅದ್ಭುತವಾದ ಗಾಯಕಿಯರಿದ್ದಾರೆ. ಇಲ್ಲ ನಾನು ನಿಜವಾಗ್ಲೂ, ನೀವು ಹೇಳಿದ ವಾಪಸ್ ತಗೊಳ್ಳಿ, ನಾನು ಅದ್ಭುತವಾದ ಗಾಯಕಿ ಖಂಡಿತ ಅಲ್ಲ. ಬಟ್ ಇಲ್ಲ, ಹಾಡನ್ನ ಹಾಡಿ ಅದು ಜನಕ್ಕೆ ಪ್ರಸಾರ ಆಗಿದೆ ಅಂದ್ರೆ ಜನ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ. ಸೊ 1-2 lines ನಮಗೋಸ್ಕರ ಕಿರಾತಕ ಮೂವಿದೆ ಹಾಡಿ. ನಿಮ್ ಟ್ರ್ಯಾಕ್ ಸಿಂಗಿಂಗ್ ಏನಿದೆ ಅದನ್ನೇ, ವಾಯ್ಸ್ ಪರವಾಗಿಲ್ಲ, ನಾವು ಅದನ್ನ ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂತೀವಿ ಎಡಿಟಿಂಗ್ ಅಲ್ಲಿ. ನಿಮಿಷ, ಎಲ್ಲಿಂದ ಹಾಡೋದು? 1-2 lines ಹಾಡ್ಬೇಕು. ಬರೀ ಡಮ್ಮ ಡಮ್ಮ ಹಾಡ್ಲಾ? ಡಮ್ಮ ಡಮ್ಮ ಅಷ್ಟು ಮಾತ್ರ ಹಾಡಿ. ಓಕೆ ರೆಡಿ, ನೀವು ಹಾಡಿ ಡಮ್ಮ ಡಮ್ಮ ಅಂತ. ಚೆನ್ನಾಗಿರುತ್ತೆ. ಡಮ್ ಅನ್ಬಿಡತ್ತೆ, ನಾ ಭಯ. ಏನು ಡಮ್ಮ ಅನ್ನಲ್ಲ ನಂಗಿಲ್ಲ, ನಂಗೆ ನಿಜ ಹಾಡು ನೋ ನೀವ್ ಹೇಳ್ಬೇಕು. ಓಕೆ ನೋಡೋಣ, ಸಣ್ಣ ಪುಟ್ಟ ಅಂತಾನೆ ಶುರು ಮಾಡ್ತೀನಿ, ನೀವು ಬೇಕಾದ್ರೆ ಡಮ್ಮ ಡಮ್ಮ ಹಾಕೊಳ್ಳಿ. ಓಕೆ ರೆಡಿ ಹಾಡ್ಲಾ? ಹಾಡಿ. ಸಣ್ಣ ಪುಟ್ಟ ಕನಸಿಗೆಲ್ಲ ಕಣ್ಣಿನಾಗೆ ಜಾಗವಿಲ್ಲ, ನಿನ್ನ ಬಿಂಬ ಜಂಪದಿಂದ ತುಂಬಿಕೊಂಡೈತೆ. ಮೇಷ್ರು ಹೇಳೋ ಪಾಠವೆಲ್ಲ ಕಿವಿಯ ಮ್ಯಾಲೆ ಬೀಳದಲ್ಲ, ನಿನ್ನ ಮಾತೆ ತುಂಬಿ ಮುದ್ದು ಸದ್ದು ಮಾಡೈತೆ. ನಿಂಗೂ ಹಂಗ ಎಲ್ಲಂಗೂ ಹಂಗೆ, ನೀನೇ ನಂಗೆ ದಣಿವಾರಿಸೋ ಗಂಗೆ. ಡಮ್ಮ ಡಮ್ಮ ಡಮ ಡಮ ಡಮ್ಮ 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 ಡಮಡ ಡಮ್ಮ. ವಾವ್, ಸೂಪರ್, ಚೆನ್ನಾಗಿ ಹಾಡಿದ್ರಿ, ಸಖತ್ತಾಗಿ ಹಾಡಿದ್ರಿ. ಇಲ್ಲ, ವಾಯ್ಸ್ ಇಷ್ಟು ಕ್ರ್ಯಾಕ್ ಇರುವಾಗಲೇ ಇಷ್ಟು ಚೆನ್ನಾಗಿ ಹಾಡಿದಿರಿ ಅಂದ್ರೆ ಇನ್ನು ಸಖತ್ತಾಗಿದ್ದಾಗ ಇನ್ನು ಹೇಗೆ ಹಾಡ್ಬೋದು? ಚೆನ್ನಾಗಿ ಹಾಡಲ್ಲ, ತಡ್ಕೋತದಿಲ್ಲ, ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ. ಬಟ್ ಟ್ರ್ಯಾಕ್ ಸಿಂಗರ್ ಕೂಡ ಹೌದು, ಏನಿಲ್ಲ, ಎಲ್ಲ ಕೂಡ. ಅಮೂಲ್ಯ ಗೌಡ್ ಅವರ ಲೈಫಲ್ಲಿ ವಾಟ್ ನೆಕ್ಸ್ಟ್? ಒಂದು ನಾನು ನಾಯಕ ನಟಿಯಾಗಿ ಪ್ರಪ್ರಥಮ ಬಾರಿಗೆ ನಟಿಸಿರುವಂತಹ ಸಿನಿಮಾ ಬ್ಲ್ಯಾಕ್ ವರ್ಸಸ್ ವೈಟ್ ಅಂತ, ಫುಲ್ ಫ್ಲಡ್ಜ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಡೆಬ್ಯೂ ಅಂತಲೇ ಹೇಳ್ಬೋದು. ರಿಲೀಸ್ಗೆ ರೆಡಿ ಆಗಿದೆ, ರಿಲೀಸ್ ಆಗಬೇಕು. ಆ್ಯಂಡ್ ಅದ್ಭುತವಾದಂತಹ ಹಾಡುಗಳಿದೆ. ಒಂದು ಹಾಡು ಬಂದು ಸಂತೋಷ್ ವೆಂಕಿ ಅವ್ರು ಹಾಡಿರೋದು, ಈ ಸುಬ್ಲಕ್ಷ್ಮಿ ಆರಾಮಾಗಿ ಸುಬ್ಲಕ್ಷ್ಮಿ, ಆ ಹಾಡು ಹಾಡಿದಾರಲ್ಲ ಅವರು, ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ಇನ್ನೊಂದು ಹಾಡಿದೆ, ಆ ಹಾಡು ರಿವೀಲ್ ಮಾಡೋಕ್ಕಲ್ಲ, ಬಟ್ ಆ ಹಾಡು ಸ್ಯಾಡ್ ಸಾಂಗ್. ಆ ಹಾಡನ್ನ ಹಾಡಿರೋದು ಶ್ರೀಲಕ್ಷ್ಮಿ ಬೆಳಮಣ್ಣು. ಕಡಲನು ಕಾಣ ಹೊರಟಿರೋ ಒಂದು ಹಾಡಿದೆ ಗೊತ್ತಾ, ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾ ಅದು. ಆ ಹಾಡನ್ನ ಹಾಡಿರೋ ಸಿಂಗರ್ ಹಾಡಿರೋದು ನನ್ನೊಂದು ಸ್ಯಾಡ್ ಸಾಂಗು ಸೋಲು. 2 ಹಾಡುಗಳು ಒಂಥರ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ ಇಸ್ ನಿಮ್ಮ ಹೊಸ ಡೆಬ್ಯೂ ಸಿನಿಮಾ. ಹೌದು. ಸೊ ನಿಮ್ಗೆ ಒಳ್ಳೇದಾಗ್ಲಿ. ನೀವೇನ್ ಅನ್ಕೊಂಡಿದ್ದೀರಾ, ಅಮೂಲ್ಯಾಗ ಏನ್ ಸಿಗ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದೆಲ್ಲವೂ ಕೂಡ ಈ ಸಿನಿಮಾಯಿಂದ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಓವರ್ ಆಲ್ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಜರ್ನಿಯನ್ನ ಮತ್ತೊಮ್ಮೆ ನೋಡಿದ್ದಕ್ಕೆ? 1 hour ಇಂದ ನಾವು ಮಾತಾಡ್ತಾ ಇದ್ದಾಗ ಓವರ್ ಆಲ್ ಜರ್ನಿನ ನೀವು ಒಂದ್ ಸೆಕೆಂಡ್ ಹಿಂಗ್ ಬಂದು ಹೋದಂಗಾಯ್ತು. ಸೊ ಹೇಗೆ ಅನ್ನಿಸ್ತು ನಿಮ್ಗೆ?
ಹೌದು. ಬಟ್ ಅದೇ ಪ್ರಶ್ನೆಗಳು ತುಂಬ ಇದ್ರಿಂದ ನಾನು ಯಾವುದಕ್ಕೆ ಎಷ್ಟೆಷ್ಟು ಉತ್ತರ ಕೊಟ್ಟಿದ್ದೀನಿ ಅನ್ನೋದು ಖಂಡಿತ ಗೊತ್ತಿಲ್ಲ. ಯಾಕಂದರೆ ಒಂದು ಮಾತಾಡೋವಾಗ ಇನ್ನೊಂದಕ್ಕೆ ಶಿಫ್ಟ್ ಆಗೋದುಂಟು. ಅದು ಸ್ವಲ್ಪ ಆಯಿತು ಅನ್ಕೋತೀನಿ ನನಗೆ. ನಾನು ಮಾತಾಡೋವಾಗ ಅದು ಹೊರತುಪಡಿಸಿ ಜರ್ನಿ ನೆನ್ಸ್ಕೊಂಡಾಗ ಖುಷಿ ಆಗುತ್ತೆ. ಬಟ್ ಇನ್ನೂ ಮಾಡೋವಂಥ ತುಂಬ ಇದೆ. ಏನು ಗೊತ್ತಾ, ಖಂಡಿತ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ತೀವಿ ನಾವು, ನಿಂತ್ಕೊಬಾರ್ದು ಅಯ್ಯೋ ಇಷ್ಟ ಆಯ್ತಪ್ಪ ಸಾಕು ಅಂತ. ಆ್ಯಕ್ಚುಲಿ ಅಂದರೆ ನಟನೆಗೆ ಅಥವಾ ಯಾವುದೇ ಒಂದು ಸಾಧನೆಗೂ ಕೊನೆ ಅನ್ನೋದು ಇಲ್ಲವೇ ಇಲ್ಲ. ಸಾಧನೆ ನೆವರ್ ಎಂಡಿಂಗ್, ಮಾಡ್ತಾನೆ ಇರಬೇಕು. ಇದು ಮಾಡ್ಬಿಟ್ಟಿದ್ದೀನಿ ಅಂತ 2 ಕೋಡ್ ಬರ್ಸ್ಕೊಂಡು ಕಿರೀಟ ಇಟ್ಕೊಂಡು ಹೋಗೋದಲ್ಲ. ಏನು ಮಾಡಿದ್ರು ಏನು ಮಾಡಿಲ್ಲ ಅಂದ್ರೂ ಏನೂ ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಥರನೇ ಇರಬೇಕು. ಅದೇ ನಿಜವಾದ ಬೆಳವಣಿಗೆ ನನ್ನ ಪ್ರಕಾರ. ಒಂದು ಕಲಾವಿದಂಗೆ ಯಾವತ್ತೂ ಅಹಂ ಅನ್ನೋದು ಬರಲೇಬಾರ್ದು, ಆ ಕೋಡು ಕಿರೀಟ ಬರಲೇಬಾರ್ದು. ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ದಾರಿಲಿ ಏನು ಸಿಗುತ್ತೋ ತಗೋಬೇಕು, ಮಾಡಬೇಕು, ತಗೊಬೇಕು, ಮಾಡಬೇಕು. ಎಲ್ಲೂ ಅದು ಅಹಂಕಾರ ಅನ್ನೋ ಪರಮಾವಧಿನ ಬೆಳೆಸ್ಕೋಬಾರ್ದು ಅಷ್ಟೇ. ಸೊ ಓವರಾಲ್ ನಮಗಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಅಂದರೆ ಉದಯೋನ್ಮುಖ ನಟಿಯಾಗಿ ಇವಾಗ ಡೆಬ್ಯೂ ತಗೋತಾ ಇದ್ದೀರಾ ನಮ್ಮ ಸಿಲ್ವರ್ ಸ್ಕ್ರೀನ್ಗೆ, ಅಲ್ಲೂ ಕೂಡ ಒಳ್ಳೇದಾಗಲಿ. ಈಗಾಗಲೇ ಮೆಗಾ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಫೇಮ್ ಗಳಿಸಿದ್ದೀರಾ. ಇನ್ನಷ್ಟು ಹೆಚ್ಚು ಜನಕ್ಕೆ ನೀವು ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಸೊ ಅದರ ನಿಮಿತ್ತ ಕೆಲಸಗಳು ಆಗ್ತಾ ಇವೆ. ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ನಿಮಗೆ ಅರಸು ಬರಲಿ ಅಂತ ನಾವು ಕೂಡ ಕೇಳ್ತಿದ್ದೀವಿ. ಸೊ ಐ ಥಿಂಕ್ ಒಳ್ಳೇದಾಗಲಿ ಅಮೂಲ್ಯ ಅವರೇ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲವೂ ಕೂಡ ನಿಮಗೆ ಸಕ್ಸಸ್ ಅಷ್ಟೇ ತಂದುಕೊಡ್ಲಿ. ಥ್ಯಾಂಕ್ ಯು ಮೋನಿಕಾ. ನೀವು ಕೂಡ ಅದ್ಭುತವಾದಂತಹ ನಿರೂಪಕಿ. ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ವರ್ಷದಿಂದ ನೋಡ್ತಿದ್ದೀನಿ ಇವ್ರನ್ನ. ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಸೊ ಅಂದರೆ ಈ ಥರ ನಿರೂಪಕರಿಗೆ ಯಾರ್ಯಾರಿದ್ದಾರೋ ಒಂದಷ್ಟು ಜನ ಟ್ಯಾಲೆಂಟೆಡ್ ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಇದ್ದಾರೆ. ಸೊ ಎಲ್ರಿಗೂ ಒಂದು ಒಳ್ಳೊಳ್ಳೆ ವೇದಿಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ದಯವಿಟ್ಟು ಇವ್ರನ್ನು ಆದಷ್ಟು ಬೇಗ ಇವ್ರಿಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ. ಆಂಜನೇಯ ಒಳ್ಳೇದು ಮಾಡಲಿ. ಜಯ ಆಂಜನೇಯ.